ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 56ನೇ ವಚನ. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ, ಯೇಸು ಕ್ರಿಸ್ತನು ಜೀವಿಸುತ್ತಿರುವಂತಹ ದಿನಗಳಲ್ಲಿ ಅನೇಕ ರೋಗಗಳಿಂದ ನರಳುತ್ತಿದ್ದವರು, ಮೈಯಲ್ಲಿ ನೆಟ್ಟಗಿಲ್ಲದವರು, ಅನೇಕ ವ್ಯಾಧಿಗಳಿಂದ ಹಿಂಸಿಸಲ್ಪಡುತ್ತಿದ್ದವರು, ಎಷ್ಟೋ ಜನರು ಕರ್ತನು ಎಲ್ಲೆಲ್ಲಿರುತ್ತಾರೋ ಅಲ್ಲಿಗೆ ಹುಡುಕಿಕೊಂಡು ಹೋಗಿ ಬೇಡಿದಾಗ ಸ್ವಸ್ಥತೆ ಉಂಟಾಗುತ್ತಿತ್ತು. ಆತನು ಮುಟ್ಟಿದ ನಂತರ ಜೀವಿತದಲ್ಲಿ ಅನೇಕ ವರ್ಷಗಳಿಂದ ಕೂಡ ವಾಸಿಯಾಗದ ಕಾಯಿಲೆಯು ಕೂಡ ವಾಸಿಯಾಗುತ್ತಾ ಅನೇಕ ಅದ್ಭುತಗಳನ್ನು ಅನುಭವಿಸುತ್ತಾ ಇದ್ದರು. ಅವರ ನಂಬಿಕೆಯ ಗುಣಮಟ್ಟಕ್ಕೆ ತಕ್ಕಂತೆ ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಅನುಭವಿಸುತ್ತಾ ಇದ್ದರು. ನಿನ್ನ ಅಂತರಾಳದಲ್ಲಿ ಅಂತಹ ಕರ್ತನನ್ನು ಮನಸ್ಸಿನಿಂದ, ಕರ್ತನ ಮನಸ್ಸನ್ನು ನೀನು ತಾಕುವುದಾದರೆ, ಅಂತರಾಳದಿಂದ ನಿನ್ನ ಮನಸ್ಸು ಯೇಸುವಿನ ಮೇಲೆ ಆಧಾರಪಟ್ಟು ಕರ್ತನ ಮೇಲೆ ನಂಬಿಕೆ ಇಟ್ಟು ಬೇಡುವುದಾದರೆ ಖಂಡಿತ ನಿನ್ನ ಜೀವಿತದಲ್ಲೂ ಕೂಡ ಅದ್ಭುತವನ್ನು ಮಾಡುವರು. ಪ್ರಿಯ ಸಹೋದರ ಸಹೋದರಿ, ಅಂತಹ ನಂಬಿರುವ ನಿಮ್ಮ ಜೀವಿತಗಳಲ್ಲಿ ಪುನರುತ್ಥಾನದ ಬಲವನ್ನು ಅನುಭವಿಸುವಂತೆ ಅಂತಹ ಶಕ್ತಿಯುಳ್ಳ ಕರ್ತನು ತಾನೇ ಕಾರ್ಯ ಮಾಡಲಿ. ಕೃಪಾಪೂರ್ಣನಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಯಾರಾದರೆ ನಂಬಿಕೆಯಿಂದ ಆತ್ಮಿಕ ಜೀವಿತದಲ್ಲಿ ತಮ್ಮ ಅಂತರಾಳದಿಂದ ನಿಮ್ಮನ್ನು ತಾಕಬೇಕೆಂಬುದಾಗಿ, ನಿಮ್ಮನ್ನು ಮುಟ್ಟಿ ನಿಮ್ಮಿಂದ ಸ್ವಸ್ಥತೆಯನ್ನು ಹೊಂದಬೇಕೆಂಬುದಾಗಿ ಆಶಿಸುತ್ತಿದ್ದಾರೋ ಅವರೆಲ್ಲರ ಪ್ರಾಣಾತ್ಮ ಶರೀರಗಳಲ್ಲಿ ಪುನರುತ್ಥಾನದ ಬಲವನ್ನುಂಟು ಮಾಡಿ ಸ್ವಸ್ಥತೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.